ಯಶವಂತಪುರ ಫ್ಲೈಓವರ್ನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಟೈರ್ ಬ್ಲಾಸ್ಟ್ ಆಗಿ ಲೋಡ್ ತುಂಬಿದ್ದ ವಾಹನ ಪಲ್ಟಿಯಾಗ್ಬಿಟ್ಟಿದೆ. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಮೂವರಿಗೆ ಗಂಭೀರ ಗಾಯವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಫ್ಲೈಓವರ್ ತಡೆಗೋಡೆ ಹತ್ತಿ ಉಲ್ಟಾ ಆಗಿ ಬಿದ್ದಿದೆ ಈ ಕ್ಯಾಂಟರ್. ಅಪಘಾತದ ರಭಸಕ್ಕೆ ರಸ್ತೆ ತುಂಬೆಲ್ಲ ಗೆಣಸು ಚೀಲಗಳು ಹರಡಿ ಬಿದ್ದಿದೆ. ಯಶವಂತಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಹುಬ್ಬಳ್ಳಿಯಿಂದ ತಮಿಳುನಾಡಿನ ಕೃಷ್ಣಗಿರಿಗೆ ಈ ಗೆಣಸು ತುಂಬಿದ್ದ ಬೊಲೆರೋ ಟೆಂಪೋ ಸಾಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿ ಬಿದ್ದಿರುವ ಪರಿಣಾಮ ಗೆಣಸು ತುಂಬಿದ್ದ ಚೀಲಗಳು ಕೂಡ ರಸ್ತೆ ತುಂಬೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರಂತೆ. ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಳಗಿನ ಜಾವ 5:30ಕ್ಕೆ ಸಂಭವಿಸಿರುವ ಘಟನೆ ಅಂತ ಹೇಳಲಾಗ್ತಾ ಇದೆ. ಸಹಜವಾಗಿ ಬೆಳಗಿನ ಜಾವ ಸಂಭವಿಸುವಂತಹ ಅಪಘಾತಗಳು ಒಂದು ನಿದ್ರೆ ಮಂಪರು, ಇಲ್ಲ ಸರಿಯಾಗಿ ರೋಡ್ ಕಾಣಿಸ್ತಾ ಇರೋದು, ಡಿವೈಡರ್ ಕಾಣಿಸ್ತಾ ಇರೋದು ಕೂಡ ಅಪಘಾತಕ್ಕೆ ಕಾರಣ ಆಗಿರುತ್ತೆ. ಸೊ ಇಲ್ಲಿ ಎಕ್ಸಾಕ್ಟ್ಲಿ ಏನಾಗಿದೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಹೇಗಾಗಿದೆ ಈ ಅಪಘಾತ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಮೂವರ ಪರಿಸ್ಥಿತಿ ಹೇಗಿದೆ? ಅನಾಹುತ ಆಗಿರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಇದು ಯಶವಂತಪುರ ಫ್ಲೈಓವರ್ ನ ಮೇಲೆಗೆ ನಾನಿದ್ದೀನಿ. ಇಲ್ಲಿ ಈಗ ಸದ್ಯ ಈ ಯಶವಂತಪುರ ಫ್ಲೈಓವರ್ ನ ಮೇಲೆ ಗೆಣಸು ಇದೆಯಾ ನೋಡಿ, ಅದರದ ಚೀಲ ಎಲ್ಲ ಇಲ್ಲೇ ಇದೆ. ಇದು ಗೆಣಸು ಲೋಡ್ ಮಾಡಿಕೊಂಡು ಹುಬ್ಬಳ್ಳಿಯಿಂದ ಕೃಷ್ಣಗಿರಿಗೆ ಹೋಗ್ತಾ ಇತ್ತು ಈ ಒಂದು ಲಾರಿ. ಆದ್ರೆ ಈ ಯಶವಂತಪುರ ಫ್ಲೈಓವರ್ ಮಾರ್ಗವಾಗಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಟೈರ್ ಬ್ಲಾಸ್ಟ್ ಆಗಿದೆ. ಟೈರ್ ಬ್ಲಾಸ್ಟ್ ಆದಂತಹ ಕಾರಣಕ್ಕಾಗಿ ಆ ಲಾರಿ ಪಲ್ಟಿಯಾಗಿ ಗೆಣಸು ತುಂಬಿದ್ದಂತಹ ಚೀಲ ಎಲ್ಲ ರಸ್ತೆ ತುಂಬಾ ಬಿದ್ದಿತ್ತು. ಅದನ್ನ ಕೆಲವರು ಇಲ್ಲಿ ಸ್ಥಳೀಯರ ನೆರವಿನಿಂದ ಈಗ ಸದ್ಯ ಬದಿಗೆ ಹಾಕಲಾಗಿದೆ. ನೀವು ಗಮನಿಸ್ತಾ ಇರಬಹುದು, ಟೈರ್ ಕೂಡ ಇಲ್ಲೇ ಇದೆ. ಅದೇ ಒಂದು ಟೈರ್ ಬ್ಲಾಸ್ಟ್ ಆಗಿರುವಂತದ್ದು. ಈ ಘಟನೆಯಲ್ಲಿ ಗಾಡಿಯಲ್ಲಿದ್ದಂತಹ ಒಂದು 3 ಜನರಿಗೆ ಗಾಯ ಕೂಡ ಆಗಿದೆ. ನಾನು ಈ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಅಂದ್ರೆ ಈ ಗಾಡಿಯ ಚಾಲಕರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಎಕ್ಸಾಕ್ಟ್ಲಿ ಏನಾಯ್ತು ಅಂತ. ಸರ್, ಇದು ಏನಾಯ್ತು ಸರ್ ಅಂತ? ಏನಲ್ಲ ಗುರು, ಬರುವಾಗ ಟೈರ್ ಬ್ಲಾಸ್ಟ್ ಆಗಿದೆ, ಮತ್ತೆ ಯಾವುದೋ ಪ್ರಾಬ್ಲಮ್ ಇಲ್ಲ. ಟೈರ್ ಬ್ಲಾಸ್ಟ್ ಆಗುವಾಗ ಕಂಟ್ರೋಲ್ ಸಿಗ್ತಾ ಇಲ್ಲ ಗಾಡಿಯಲ್ಲಿ, ಅದು ಅಪ್ಸೆಟ್ ಆಗಿದೆ, ಮತ್ತೆ ಯಾವುದೋ ಪ್ರಾಬ್ಲಮ್ ಇಲ್ಲ. ನೀವು ಎಷ್ಟು ಜನ ಎಲ್ಲಿಂದ ಬರ್ತಾ ಇದ್ರಿ? ಇಬ್ಬರು ಬರ್ತಾ ಇದ್ದೇವ್ರು. ಅದು ಊರ ಹೆಸರು ಗಂಟಗ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇದು ಎಲ್ಲಿಗೆ ಹೋಗ್ತಾ ಇತ್ತು ಲೋಡು? ಕೃಷ್ಣಗಿರಿಗೆ. ಈಗ ಇಬ್ರು ಹೆಂಗಿದ್ದೀರಾ? ಇಬ್ರಿಗೆ ಏನೋ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಕೈಗೆ ಎಟ್ಟು ಬಿಟ್ಟಿದೆ, ಜಾಸ್ತಿ ಯಾವುದೋ ಪ್ರಾಬ್ಲಮ್ ಇಲ್ಲ, ಜಾಸ್ತಿ ಪ್ರಾಬ್ಲಮ್ ಇಲ್ಲ. ಪೊಲೀಸರು ಏನಾದ್ರು ಬಂದಿದ್ರ ಇಲ್ಲಿ? ಬಂದು ನೋಡ್ಬಿಟ್ಟು ಹೋಗಿದ್ದಾರೆ. ನನಗೂ ಗೊತ್ತಿಲ್ಲ, ನಾನು ಹುಡುಗ ಇಲ್ಲಿ ನೋಡ್ತಾ ಇದ್ದೆ, ನನಗೂ ಗೊತ್ತಿಲ್ಲ. ನೀವು ಮತ್ತೆ ಅವರು ಬರ್ತಾ ಇದ್ರಾ? ನಾನು ಅವರಿಬ್ಬರು ಬಂದಿದ್ದೆ. ಇದು ಈ ಚಾಲಕರು ಹೇಳ್ತಾ ಇರುವಂತದ್ದು. ಅಂದ್ರೆ ಅವರಿಗೆ ಟೈರ್ ಬ್ಲಾಸ್ಟ್ ಆಗಿದೆ, ಕಂಟ್ರೋಲ್ ಸಿಕ್ಕಿಲ್ಲ, ಹೀಗಾಗಿ ಈ ಒಂದು ಅನಾಹುತ ಆಗಿದೆ ಅನ್ನುವಂಥದ್ದನ್ನ ಸದ್ಯ ಈಗ ಇಲ್ಲಿ ಸೈಡ್ ಅಲ್ಲಿ ಕೂಡ ಹಾಕಲಾಗಿದೆ ಗೆಣಸನ್ನ. ಇದನ್ನ ಬೇರೆ ಗಾಡಿಗೆ ಲೋಡ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ ಈ ಒಂದು ಯಶವಂತಪುರ ಫ್ಲೈಓವರ್ ಏನಿದೆ, ಕಳೆದ 3-4 ದಿನದ ಅಂತರದಲ್ಲಿ ಪದೇ ಪದೇ ಅಪಘಾತಗಳು. ಓಕೆ ಧ್ರುವ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಯಶವಂತಪುರ ಫ್ಲೈಓವರ್ನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಟೈರ್ ಬ್ಲಾಸ್ಟ್ ಆಗಿ ಲೋಡ್ ತುಂಬಿದ್ದ ವಾಹನ ಪಲ್ಟಿಯಾಗ್ಬಿಟ್ಟಿದೆ. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಮೂವರಿಗೆ ಗಂಭೀರ ಗಾಯವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಫ್ಲೈಓವರ್ ತಡೆಗೋಡೆ ಹತ್ತಿ ಉಲ್ಟಾ ಆಗಿ ಬಿದ್ದಿದೆ ಈ ಕ್ಯಾಂಟರ್. ಅಪಘಾತದ ರಭಸಕ್ಕೆ ರಸ್ತೆ ತುಂಬೆಲ್ಲ ಗೆಣಸು ಚೀಲಗಳು ಹರಡಿ ಬಿದ್ದಿದೆ. ಯಶವಂತಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಹುಬ್ಬಳ್ಳಿಯಿಂದ ತಮಿಳುನಾಡಿನ ಕೃಷ್ಣಗಿರಿಗೆ ಈ ಗೆಣಸು ತುಂಬಿದ್ದ ಬೊಲೆರೋ ಟೆಂಪೋ ಸಾಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿ ಬಿದ್ದಿರುವ ಪರಿಣಾಮ ಗೆಣಸು ತುಂಬಿದ್ದ ಚೀಲಗಳು ಕೂಡ ರಸ್ತೆ ತುಂಬೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರಂತೆ. ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಳಗಿನ ಜಾವ 5:30ಕ್ಕೆ ಸಂಭವಿಸಿರುವ ಘಟನೆ ಅಂತ ಹೇಳಲಾಗ್ತಾ ಇದೆ. ಸಹಜವಾಗಿ ಬೆಳಗಿನ ಜಾವ ಸಂಭವಿಸುವಂತಹ ಅಪಘಾತಗಳು ಒಂದು ನಿದ್ರೆ ಮಂಪರು, ಇಲ್ಲ ಸರಿಯಾಗಿ ರೋಡ್ ಕಾಣಿಸ್ತಾ ಇರೋದು, ಡಿವೈಡರ್ ಕಾಣಿಸ್ತಾ ಇರೋದು ಕೂಡ ಅಪಘಾತಕ್ಕೆ ಕಾರಣ ಆಗಿರುತ್ತೆ. ಸೊ ಇಲ್ಲಿ ಎಕ್ಸಾಕ್ಟ್ಲಿ ಏನಾಗಿದೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ,
ಹೇಗಾಗಿದೆ ಈ ಅಪಘಾತ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಮೂವರ ಪರಿಸ್ಥಿತಿ ಹೇಗಿದೆ? ಅನಾಹುತ ಆಗಿರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಇದು ಯಶವಂತಪುರ ಫ್ಲೈಓವರ್ ನ ಮೇಲೆಗೆ ನಾನಿದ್ದೀನಿ. ಇಲ್ಲಿ ಈಗ ಸದ್ಯ ಈ ಯಶವಂತಪುರ ಫ್ಲೈಓವರ್ ನ ಮೇಲೆ ಗೆಣಸು ಇದೆಯಾ ನೋಡಿ, ಅದರದ ಚೀಲ ಎಲ್ಲ ಇಲ್ಲೇ ಇದೆ. ಇದು ಗೆಣಸು ಲೋಡ್ ಮಾಡಿಕೊಂಡು ಹುಬ್ಳಿಯಿಂದ ಕೃಷ್ಣಗಿರಿಗೆ ಹೋಗ್ತಾ ಇತ್ತು ಈ ಒಂದು ಲಾರಿ. ಆದ್ರೆ ಈ ಯಶವಂತಪುರ ಫ್ಲೈಓವರ್ ಮಾರ್ಗವಾಗಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಟೈರ್ ಬ್ಲಾಸ್ಟ್ ಆಗಿದೆ. ಟೈರ್ ಬ್ಲಾಸ್ಟ್ ಆದಂತಹ ಕಾರಣಕ್ಕಾಗಿ ಆ ಲಾರಿ ಪಲ್ಟಿಯಾಗಿ ಗೆಣಸು ತುಂಬಿದ್ದಂತಹ ಚೀಲ ಎಲ್ಲ ರಸ್ತೆ ತುಂಬಾ ಬಿದ್ದಿತ್ತು. ಅದನ್ನ ಕೆಲವರು ಇಲ್ಲಿ ಸ್ಥಳೀಯರ ನೆರವಿನಿಂದ ಈಗ ಬದಿಗೆ ಹಾಕಲಾಗಿದೆ. ನೀವು ಗಮನಿಸ್ತಾ ಇರಬಹುದು, ಟೈರ್ ಕೂಡ ಇಲ್ಲೇ ಇದೆ. ಅದೇ ಒಂದು ಟೈರ್ ಬ್ಲಾಸ್ಟ್ ಆಗಿರುವಂತದ್ದು. ಈ ಘಟನೆಯಲ್ಲಿ ಗಾಡಿಯಲ್ಲಿದ್ದಂತಹ ಒಂದು 3 ಜನರಿಗೆ ಗಾಯ ಕೂಡ ಆಗಿದೆ. ನಾನು ಈ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಅಂದ್ರೆ ಈ ಗಾಡಿಯ ಚಾಲಕರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಎಕ್ಸಾಕ್ಟ್ಲಿ ಏನಾಯ್ತು ಅಂತ. ಸರ್, ಇದು ಏನಾಯ್ತು ಸರ್ ಅಂತ? ಏನಲ್ಲ ಗುರು, ಬರುವಾಗ ಟೈರ್ ಬ್ಲಾಸ್ಟ್ ಆಗಿದೆ, ಮತ್ತೆ ಯಾವುದೋ ಪ್ರಾಬ್ಲಮ್ ಇಲ್ಲ. ಟೈರ್ ಬ್ಲಾಸ್ಟ್ ಆಗುವಾಗ ಕಂಟ್ರೋಲ್ ಸಿಗ್ತಾ ಇಲ್ಲ ಗಾಡಿಯಲ್ಲಿ, ಅದು ಅಪ್ಸೆಟ್ ಆಗಿದೆ, ಮತ್ತೆ ಯಾವುದೋ ಪ್ರಾಬ್ಲಮ್ ಇಲ್ಲ. ನೀವು ಎಷ್ಟು ಜನ ಎಲ್ಲಿಂದ ಬರ್ತಾ ಇದ್ರಿ? ಇಬ್ಬರು ಬರ್ತಾ ಇದ್ದೇವ್ರು. ಅದು ಊರ ಹೆಸರು ಗಂಟಗ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇದು ಎಲ್ಲಿಗೆ ಹೋಗ್ತಾ ಇತ್ತು ಲೋಡು? ಕೃಷ್ಣಗಿರಿಗೆ. ಈಗ ಇಬ್ರು ಹೆಂಗಿದ್ದೀರಾ? ಇಬ್ರಿಗೆ ಎಷ್ಟು? ಏನೋ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಕೈಗೆ ಎಟ್ಟು ಬಿಡ್ತಿದೆ, ಜಾಸ್ತಿ ಯಾವುದೋ ಪ್ರಾಬ್ಲಮ್ ಇಲ್ಲ, ಜಾಸ್ತಿ ಪ್ರಾಬ್ಲಮ್ ಇಲ್ಲ. ಪೊಲೀಸರು ಏನಾದ್ರು ಬಂದಿದ್ರು ಇಲ್ಲಿ? ಬಂದು ನೋಡ್ಬಿಟ್ಟು ಹೋಗಿದ್ದಾರೆ. ನನಗೂ ಗೊತ್ತಿಲ್ಲ, ನಾನು ಹುಡುಗ ಇಲ್ಲಿ ನೋಡ್ತಾ ಇದ್ದೆ, ನನಗೂ ಗೊತ್ತಿಲ್ಲ. ನೀವು ಮತ್ತೆ ಅವರು ಬರ್ತಾ ಇದ್ರಾ? ನಾನು ಅವರಿಬ್ಬರು ಬಂದಿದ್ದೆ. ಇದು ಈ ಚಾಲಕರು ಹೇಳ್ತಾ ಇರುವಂತದ್ದು. ಅಂದ್ರೆ ಅವರಿಗೆ ಟೈರ್ ಬ್ಲಾಸ್ಟ್ ಆಗಿದೆ, ಕಂಟ್ರೋಲ್ ಸಿಕ್ಕಿಲ್ಲ, ಹೀಗಾಗಿ ಈ ಒಂದು ಅನಾಹುತ ಆಗಿದೆ ಅನ್ನುವಂಥದ್ದನ್ನ ಸದ್ಯ ಈಗ ಇಲ್ಲಿ ಸೈಡ್ ಅಲ್ಲಿ ಕೂಡ ಹಾಕಲಾಗಿದೆ ಗೆಣಸನ್ನ. ಇದನ್ನ ಬೇರೆ ಗಾಡಿಗೆ ಲೋಡ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ ಈ ಒಂದು ಯಶವಂತಪುರ ಫ್ಲೈಓವರ್ ಏನಿದೆ, ಕಳೆದ 3-4 ದಿನದ ಅಂತರದಲ್ಲಿ ಪದೇ ಪದೇ ಅಪಘಾತಗಳು. ಓಕೆ ಧ್ರುವ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.